ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಏಷ್ಯಾ ಖಂಡಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳನ್ನು ಚರ್ಚಿಸೋಣ. ಆದಷ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದು? ಅಂದರೆ ಪ್ರಪಂಚದಲ್ಲಿರುವ 7 ಖಂಡಗಳಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದು? ಆಫ್ರಿಕಾ ಖಂಡ, ಏಷ್ಯಾ ಖಂಡ, ಆಸ್ಟ್ರೇಲಿಯಾ ಖಂಡ, ಉತ್ತರ ಅಮೆರಿಕಾ ಖಂಡ. ಸರಿಯಾದಂಥ ಉತ್ತರ ಏಷ್ಯಾ ಖಂಡ. ಏಷ್ಯಾ ಖಂಡದ ಒಟ್ಟು ವಿಸ್ತೀರ್ಣ ಎಷ್ಟು? 43,60,07,000 ಚದರ ಕಿಲೋಮೀಟರ್. 42,60,08,000 ಚದರ ಕಿಲೋಮೀಟರ್. 42,80,08,000 ಚದರ ಕಿಲೋಮೀಟರ್. 43,60,08,000 ಚದರ ಕಿಲೋಮೀಟರ್. ಏಷ್ಯಾ ಖಂಡವು ಒಟ್ಟಾರೆಯಾಗಿ 43,60,80,000 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದು ಪ್ರಪಂಚದಲ್ಲಿಯೇ ಒಟ್ಟು ವಿಸ್ತೀರ್ಣದ 33% ಪ್ರದೇಶವನ್ನು ಆವರಿಸಿಕೊಂಡಿದೆ. ಏಷ್ಯಾ ಖಂಡದಲ್ಲಿರುವ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟು? 42, 48, 46, 38. ಏಷ್ಯಾ ಖಂಡದಲ್ಲಿ ಒಟ್ಟಾರೆಯಾಗಿ 48 ರಾಷ್ಟ್ರಗಳಿವೆ. ಏಷ್ಯಾ ಮತ್ತು ಯುರೋಪ್ ಖಂಡವನ್ನು ಬೇರ್ಪಡಿಸುವ ಸಮುದ್ರ ಯಾವುದು? ಅರಬ್ಬಿ ಸಮುದ್ರ, ಕೆಂಪು ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ, ಕಪ್ಪು ಸಮುದ್ರ. ಸರಿಯಾದಂಥ ಉತ್ತರ ಕ್ಯಾಸ್ಪಿಯನ್ ಸಮುದ್ರ. ಕೆಂಪು ಸಮುದ್ರವು ಆಫ್ರಿಕಾ ಮತ್ತು ಏಷ್ಯಾ ಖಂಡವನ್ನು ಬೇರ್ಪಡಿಸುತ್ತವೆ. ಪ್ರಪಂಚದ ಅತಿ ಎತ್ತರದ ಪ್ರಸ್ಥಭೂಮಿ ಯಾವುದು? ಟಿಬೆಟ್ ಪ್ರಸ್ಥಭೂಮಿ, ಅರ್ಮೇನಿಯನ್ ಪ್ರಸ್ಥಭೂಮಿ, ಮಂಗೋಲಿಯಾ ಪ್ರಸ್ಥಭೂಮಿ. ಏಷ್ಯಾ ಖಂಡದಲ್ಲಿ ಮತ್ತು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂಥ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ. ಮುಂದಿನ ಪ್ರಶ್ನೆ, ನಮ್ಮ ಏಷ್ಯಾ ಖಂಡದಲ್ಲಿ ಕಂಡುಬರುವ ಮರುಭೂಮಿಗಳು ಮತ್ತು ದೇಶಗಳು ಯಾವ್ಯಾವು? ಯಾವ ದೇಶದಲ್ಲಿ ಯಾವ ಮರುಭೂಮಿ ಪ್ರದೇಶ ಇದೆ? ರುಬ್ ಅಲ್ ಖಲಿ ಸೌದಿ ಅರೇಬಿಯಾ, ಥಾರ್ ಮರುಭೂಮಿ ಪಾಕಿಸ್ತಾನ್ ಮತ್ತು ಭಾರತ, ಗೋಬಿ ಮರುಭೂಮಿ ಮಂಗೋಲಿಯಾ ಮತ್ತು ಚೀನಾ. ಮೇಲಿನ ಎಲ್ಲವು. ಏಷ್ಯಾ ಖಂಡದಲ್ಲಿ ಮೇಲಿನ ಎಲ್ಲ ಮರುಭೂಮಿಗಳು ಕಂಡುಬರುತ್ತವೆ. ಸರಿಯಾದಂಥ ಉತ್ತರ ಮೇಲಿನ ಎಲ್ಲವು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.